ಇವತ್ತು ಸುಮಾರು 50 ಜನಕ್ಕಾಗಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಅಂತ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ವಿಶೇಷತೆ ಏನು ಅಂದರೆ TC ಪಾಳ್ಯದಲ್ಲಿ ಊರಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಪ್ರತಿ ವರ್ಷ ಜೂನ್ 2ನೇ ಭಾನುವಾರ ಸಂತ ಅಂತೋಣಿಯವರ ಹಬ್ಬ ಇಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಹಬ್ಬಕ್ಕೆ ನಮ್ಮ ತಮ್ಮ ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರೀತಾರೆ. ಹಾಗೆ ಫ್ರೆಂಡ್ಸು ಸೇರಿಕೊಂಡು ಟೋಟಲಾಗಿ ಒಂದು 50 ಜನ ಆಗ್ತಾರೆ. ಜಾತ್ರೆ ಇರುತ್ತೆ. 50 ಜನಕ್ಕಾಗಷ್ಟು ಅಡುಗೆನ ತಯಾರು ಮಾಡಿದ್ದೀನಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನೋಡೋಣ. ಇಲ್ಲಿ ನಾನು 7 kgಯಷ್ಟು ಗೀ ರೈಸ್ ಮಾಡ್ತಾ ಇರೋದ್ರಿಂದ ಒಂದು 10 kg ಬೇಯುವಂಥ ಪಾತ್ರೆಯಲ್ಲಿ ಅರ್ಧ kg ಎಣ್ಣೆ, 1/4 kg ತುಪ್ಪ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಒಂದು 1/4 kgಯಷ್ಟು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಸುಮಾರು ಒಂದು ಅರ್ಧ kgಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಪೇಸ್ಟು ಹಸಿ ವಾಸನೆಗೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡ್ಕೊಂಡ್ಮೇಲೆ 1 kgಯಷ್ಟು ಹಸಿ ಬಟಾಣಿನ ಸುಲಿದು ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಫಸ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ದೊಡ್ಡ ಕಟ್ಟಷ್ಟು ಪುದೀನ ಸೊಪ್ಪು, ಒಂದು ದೊಡ್ಡ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಈ ಹಾಲನ್ನ ಸೇರಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ತಿರುಗಿಸಾದ್ಮೇಲೆ ಇದು ಕುದಿಯೋಕ್ಕೆ ಶುರು ಆಗುತ್ತೆ. ಈ ಪಾತ್ರೆಯಲ್ಲಿ ನಾನು ನೀರು ಹಾಕ್ತಿದ್ದೀನಲ್ಲ, ಆ ಪಾತ್ರೆಯಲ್ಲಿ 2 ಅಷ್ಟು ಅಳತೆ ನೀರು ಹಾಕ್ಕೊಂಡಿದ್ದೀನಿ. ಮೊದಲೇ ಅಕ್ಕಿನ ನಾವು ಅಳತೆ ಮಾಡ್ಕೊಂಬಿಡ್ತೀವಿ, ಯಾಕಂದರೆ ದೊಡ್ಡ ಅಡುಗೆ ಎಲ್ಲ ಮಾಡಬೇಕಾದ್ರೆ ನೀರು ಭಾಳ ಇಂಪಾರ್ಟೆಂಟು. ಆ ಪಾತ್ರೆಯಲ್ಲಿ ಕರೆಕ್ಟಾಗಿ 7 kgಯಷ್ಟು ಅಕ್ಕಿ ಹಿಡಿತಿತ್ತು. ಅದಕ್ಕೆ 2 ಪಾತ್ರೆಯಷ್ಟು ಅಂದರೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹೇಗೆ ಹಾಕೋತೀವಿ ಅದೇ ಥರ ಒಂದು ಪಾತ್ರೆಗೆ 2 ಪಾತ್ರೆಯಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಟ ಮೇಲೆ ಅಕ್ಕಿನ ಮೊದಲೇ ತೊಳೆದು ನೀರೆಲ್ಲ ಬಸ್ತಿಟ್ಕೊಂಡಿರ್ತೀವಿ. ಆ ಅಕ್ಕಿನ ಇವಾಗ ಸೇರಿಸ್ಕೊತಾ ಇದ್ದೀವಿ. ಅಕ್ಕಿನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಟು ಮತ್ತೆ ಆವಾಗವಾಗ ತಟ್ಟೆನ ತೆಗೆದು ನಾವು ತಿರುಗಿಸಿ ನೋಡ್ಕೋತಾ ಇರಬೇಕು. ನೀರೆಲ್ಲ ಕಮ್ಮಿ ಆದಮೇಲೆ ಒಂದು 200 ಗ್ರಾಮಷ್ಟು ತುಪ್ಪನ ಮೇಲೆ ಈ ಥರ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಗೀ ರೈಸು ರೆಡಿ ಆಯಿತು. ಈಗ 7 kgಯಷ್ಟು ಚಿಕನ್ ಕುರ್ಮನ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು 400 ಗ್ರಾಮಷ್ಟು ಎಣ್ಣೆನ ಹಾಕ್ಕೊಂಡು ಒಂದು 4-5 ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ಕೊಂಡು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ಹುರಿದು ಚಿಕನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀವಿ, ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚಿಕನ್ನೆಲ್ಲ ಹಾಕ್ಕೊಂಡು ಫಸ್ಟು ಒಂದು 2 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 2 ಹಿಡಿಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಚಿಕನ್ದು ಗ್ರೇವಿ ಅಥವಾ ಸಾರು ಏನು ಮಾಡಬೇಕಾದ್ರೂ ಕೂಡ ಫಸ್ಟು ಚಿಕನ್ನ ಒಗ್ಗರಣೆಗೆ ಹಾಕ್ಕೊಂಡು ಅರಿಶಿಣದ ಪುಡಿ, ಉಪ್ಪು, ಗರಂ ಮಸಾಲ ನೀವು ಹಾಕೋಕ್ಕೆ ಇಷ್ಟ ಇದ್ದರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ಉಪ್ಪು ಚಿಕನ್ಗೆ ಆಗಲಿ ಮಟನ್ಗಾಗಲಿ ಚೆನ್ನಾಗಿ ಹಿಡಿಯುತ್ತೆ. ಈಗ 1/4 kgಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸೌಟಲ್ಲಿ 4 ಸೌಟಷ್ಟು ಖಾರದ ಪುಡಿ, 5 ಸೌಟಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೀರೆಲ್ಲನೂ ಕಡಿಮೆ ಆಗುತ್ತೆ ನಾವು ಈ ಥರ ಮಿಕ್ಸ್ ಮಾಡ್ತಾ ಆ ಫ್ಲೇವರೆಲ್ಲ ಚಿಕನ್ಗೆ ಹೋಗಿ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಚಿಕನ್ ಹಾಕಿ ಉಪ್ಪು, ಅರಿಶಿನ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕಿದ್ಮೇಲೆ ನೀರು ಬಿಟ್ಕೊಂಡಿರುತ್ತೆ ಚಿಕನಲ್ಲಿ. ನೀರೆಲ್ಲ ಕಮ್ಮಿ ಆಗೋವರೆಗೂ ನಾವು ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಮಸಾಲೆನ ಸೇರಿಸ್ಕೊಳ್ತೀವಿ. 2 ಮೀಡಿಯಮ್ ಸೈಜ್ದು ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಎಲ್ಲನೂ ಇದರಲ್ಲಿ ಹಾಕಿ ರುಬ್ಕೊಂಬಿಟ್ಟಿರ್ತೀವಿ ನಾವು. ಈ ಮಸಾಲೆನ ಹಾಕಿ ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುದಿಯೋಕ್ಕೆ ಬಿಡೋಣ. ನಾವು ಫ್ಯಾಮ್ಲಿ ಗ್ಯಾದರಿಂಗ್ ಅಂದರೆ ನಮ್ಮ ಟೋಟಲ್ ಫ್ಯಾಮ್ಲಿನೇ 35-40 ಜನ ಮೇಲೆ ಸೇರ್ತೀವಿ. ಒಂದು 100 ಜನದವರೆಗೂ ಏನಾದರೂ ಫಂಕ್ಷನ್ ಏನಾದ್ರು ಮಾಡ್ಕೋಬೇಕು ಅಂತಂದರೆ ನಾವು ಫ್ಯಾಮ್ಲಿ ಮೆಂಬರ್ಸೇ ಎಲ್ಲರೂ ಸೇರಿ ಅಡುಗೆಗಳು ಮಾಡಿಬಿಡ್ತೀವಿ. ದೇವ್ರ ದಯೆನೋ ಏನೋ ಗೊತ್ತಿಲ್ಲ, ನಮ್ಮ ಫ್ಯಾಮ್ಲಿಲಿ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆಗಳು ಮಾಡ್ತೀವಿ. ಮತ್ತು ಈ ಥರ ಅಡುಗೆ ಮಾಡುವಾಗ ಪ್ರತಿಯೊಬ್ಬರದ್ದು ಹೆಲ್ಪಿಂಗ್ ಹ್ಯಾಂಡ್ ಇರುತ್ತೆ. ಎಲ್ಲರೂ ಸೇರಿ ಒಂದೊಂದು ಕೆಲಸನ ಮಾಡಿಬಿಟ್ಟು ಈ ಥರ ಅಡುಗೆಗಳನ್ನ ನಾವು ಮಾಡಿಬಿಡ್ತೀವಿ. ನೋಡಿ, ಈಗ ಚಿಕನ್ ಗ್ರೇವಿ ರೆಡಿ ಆಯಿತು. ಈಗ 6 kg ಚಿಕನ್ ಕಬಾಬ್ಗೆ ನಾನು ರೆಡಿ ಮಾಡ್ಕೊತಿದ್ದೀನಿ. ಒಂದು ದೊಡ್ಡ ಬೇಸನ್ನ ತೊಗೊಂಡು 1 kgಗೆ 2 ಪ್ಯಾಕೆಟಷ್ಟು ಕಬಾಬ್ ಪುಡಿ ಅಂತ ಹಾಕೋತೀವಿ.
ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅಂದಾಜಲ್ಲಿ ನಾವು ಹಾಕ್ಕೊಳ್ಳೋದು ಎಲ್ಲ ಖಾರದ ಪುಡಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಜಾಸ್ತಿ ಅಡುಗೆ ಮಾಡುವಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಹಾಕ್ಕೋಬೇಕು ಅಂತ. ಸುಮಾರು ಒಂದು 10 ಮೊಟ್ಟೆಯಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಚಿಕ್ಕ ಪ್ಯಾಕೆಟಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫಸ್ಟ್ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಥರ ನೀವು ಮಿಕ್ಸ್ ಮಾಡಿ ಕಬಾಬ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ಸ್ವಲ್ಪ ಒಂದು ಹಿಡಿಯಷ್ಟು ಕಸೂರಿ ಮೇಥಿ ಹಾಕ್ಕೊಂಡು ಒಂದು 5-6 ನಿಂಬೆಹಣ್ಣನ್ನ ಹಿಂಡ್ಕೊತೀನಿ. ಈಗ ಚಿಕನ್ನೆಲ್ಲ ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಿಟ್ಟಿದ್ದಾರೆ. ಚಿಕನ್ನ ಸೇರಿಸ್ಕೊಂಡು ನಾನು ಕಲಿಸ್ಕೊತಿದ್ದೀನಿ. ಇಲ್ಲಿ ಇಷ್ಟೊಂದು ಅಡುಗೆ ಮಾಡಬೇಕಾದ್ರೆ ಒಬ್ಬರ ಕೈಲೇ ಮಾಡೋದಕ್ಕಾಗಲ್ಲ. ಎಲ್ಲ ಫ್ಯಾಮಿಲಿ ಮೆಂಬರ್ಸು ಅಂದರೆ ನಮ್ಮ ತಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲರೂ ಸೇರಿಕೊಂಡು ನಾವು ಬೇಗ ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಡ್ತೀವಿ. ಈಗ ನೋಡಿ ಕಬಾಬ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸಿದ್ದೀನಿ. ಈ ಥರ ಬರಬೇಕು. ಈ ಥರ ಕಬಾಬ್ನ ಮಾಡಿ ನೋಡಿ, ಎಲ್ಲರೂ ಸೂಪರ್ ಅಂತ ಇದ್ರು. ಅಷ್ಟೊಂದು ಟೇಸ್ಟಾಗಿತ್ತು. ಈಗ ಕಬಾಬ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಬಾಬ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀವಿ. ನೋಡಿ ಕಬಾಬು ರೆಡಿ ಆಯಿತು. 5 kgಯಷ್ಟು ಪೋರ್ಕ್ ಬಿಂದಾಲನ್ನ ಮಾಡ್ಕೊಂಡಿದ್ದೀವಿ. ಇದ್ರದ್ದು ವಿಡಿಯೋನ ನಾನು ಮಾಡಿಲ್ಲ. ಅಡುಗೆನೆಲ್ಲ ಮಾಡಿ ಮುಗಿಸ್ಬಿಟ್ಟು ಈಗ ಚರ್ಚಿಗೆ ಪೂಜೆಗೆ ಬಂದಿದ್ದೀವಿ. ಪೂಜೆ ಶುರುವಾಗಿದೆ. ನೋಡಿ ಗುರುಗಳೆಲ್ಲ ಈ ಥರ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ತುಂಬ ಗ್ರ್ಯಾಂಡ್ ಪೂಜೆ ಇದು. ಹೈ ಮಾಸ್ ಅಂತ ಹೇಳ್ತೀವಿ ನಾವು. 10 ಗಂಟೆ ಪೂಜೆ ಇದು. ಅಷ್ಟೊತ್ತಿಗೆ ಅಡುಗೆಗಳೆಲ್ಲ ಮುಗಿಸಿ ನಾವು ಸ್ನಾನಗಳು ಮಾಡಿಕೊಂಡು ಚರ್ಚಿಗೆ ಬಂದುಬಿಡ್ತೀವಿ. ನೋಡಿ ಗುರುಗಳೆಲ್ಲ ಮೆರವಣಿಗೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಸಂತ ಅಂತೋಣಿಯವರ ವಿಗ್ರಹ ಕೂಡ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಸಂತ ಅಂತೋಣಿಯವರದ್ದು ಒಂದು ಹಾಡನ್ನ ಬಾರಿಸ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಪವಾಡ ಪುರುಷ ಅಂತೋಣಿಯವರೇ, ಈ ಹಾಡನ್ನೇ ಅವರು ಬಾರಿಸ್ತಾ ಇದ್ದಿದ್ದು. ಇದನ್ನೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಜಾತ್ರೆ ನಡೆಯುತ್ತಲ್ಲ ಆ ಜಾಗಕ್ಕೆ ಬಂದಿದ್ದೀವಿ. ಇದೊಂದು ಸ್ಕೂಲ್ದು ದೊಡ್ಡ ಗ್ರೌಂಡು. ಪ್ರತಿ ವರ್ಷ ಬೇರೆ ಬೇರೆ ಊರುಗಳಿಂದ ಜನರೆಲ್ಲ ಬಂದು ಮೊದಲೇ ಜಾಗ ಇಟ್ಕೊಂಡು ಈ ಸ್ಟಾಲ್ಸ್ನೆಲ್ಲ ಹಾಕ್ಕೊಂಡಿರ್ತಾರೆ. ನೋಡಿ ಜಾತ್ರೆಗಳಲ್ಲಿ ಸಿಗುತ್ತಲ್ಲ ಮೈಸೂರು ಪಾಕು, ಜಾಂಗ್ರಿ, ಜಿಲೇಬಿ, ಚೌಚೌ, ಕಡಲೆಪುರಿ ಎಲ್ಲನೂ ಮಾರ್ತಾ ಇದ್ದಾರೆ. ಹಾಗೆ ಲೈಟಾಗಿ ಮಳೆನೂ ಬರ್ತಾ ಇದೆ. ಜನ ಮಳೆನ ಕೇರ್ ಮಾಡ್ತಾ ಇಲ್ಲ. ಎಲ್ಲ ಅಂಗಡಿಗಳನ್ನ ನೋಡಿಕೊಂಡು ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಕ್ಲಿಪ್ಸು, ಸರಗಳು, ನೋಡಿ ಎಲ್ಲ ಆರ್ನಮೆಂಟ್ಸು, ಎಲ್ಲ ಥರ ಅಂಗಡಿಗಳಿದೆ ಇಲ್ಲಿ. ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಅಂಗಡಿಗಳನ್ನ ತೋರಿಸ್ಲಿಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಅಂಗಡಿಗಳನ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.